ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕಳಪೆ ಬಿತ್ತನೆ ಬೀಜ ಪೂರೈಕೆ ಹಾಗೂ ಸರ್ಕಾರಿ ಕೃಷಿ ಕೇಂದ್ರಗಳ ಸಮಸ್ಯೆಗಳ ಬಗ್ಗೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಏನಂದರು? ಹೌದು, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವಿವಿಧ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ರೈತರು ಬಿತ್ತನೆ ಮಾಡಿದ ಬೆಳೆಗಳ ಬೆಳವಣಿಗೆಗಳ ಬಗ್ಗೆ ವೀಕ್ಷಣೆ ಮಾಡಲು ಆಗಮಿಸಿದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಅವರನ್ನು ಸನ್ಮಾನ ಮಾಡಲಾಯಿತು. ಕಿತ್ತೂರು ತಾಲೂಕಿಗೆ ಸಹಾಯಕ ನಿರ್ದೇಶಕರ ಕಚೇರಿ ಸ್ಥಾಪನೆ ಮಾಡಬೇಕು ಹಾಗೂ ಎಂಕೆ ಹುಬ್ಳಿ ಪಟ್ಟಣದಲ್ಲಿ ಹೊಸ ರೈತ ಸಂಪರ್ಕ ಕೇಂದ್ರ ಪ್ರಾರಂಭ ಮಾಡಬೇಕು ಎಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್, ಉಪನಿರ್ದೇಶಕ ಕೊಂಗವಾಡ, ಉಪವಿಭಾಗಾಧಿಕಾರಿ ಶ್ರೀಮತಿ ಪ್ರಭಾವತಿ ಫಕೀರಪುರ್, ಸಹಾಯಕ ನಿರ್ದೇಶಕ ಬಸವರಾಜ್ ದಳವಾಯಿ ಸೇರಿದಂತೆ ರೈತಪರ ಹೋರಾಟಗಾರರು ಆದ ಬೀರಪ್ಪ ದೇಶನೂರ್, ಕೃಷ್ಣೇಗೌಡ, ಗಣಪತಿ ಇಳಿಗೇರ, ಬಸನಗೌಡ ಪಾಟೀಲ್, ಮೊಕಾಶಿ ಸೇರಿದಂತೆ ಹಲವಾರು ರೈತಪರ ಹೋರಾಟಗಾರರು ಉಪಸ್ಥಿತರಿದ್ದರು. ಏನು ಇವತ್ತು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರು ಇವತ್ತು ನಮ್ಮ ಕಿತ್ತೂರು ನಾಡಿನ ಬೈಲಹೊಂಗಲ ಒಂದು ಕ್ಷೇತ್ರದ ವಿಶೇಷವಾಗಿ ಸಾಕಷ್ಟು ತಾಲೂಕಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಸರ್ ನಮಸ್ತೆ, ಪ್ರಥಮವಾಗಿ ನಮ್ಮ ಬೈಲಹೊಂಗಲಕ್ಕೆ ಬಂದು ಭೇಟಿ ಕೊಟ್ಟಿದ್ದೀರಾ. ವಿಶೇಷವಾಗಿ ರೈತರ ಒಂದ್ ರೀತಿ ಬೆಳೆಗಳನ್ನ ಸಮೀಕ್ಷೆ ಮಾಡ್ತಾ ಇದ್ದೀರಾ. ಈ ಕಳೆದ ಬಾರಿ ಒಂದು ವರ್ಷ ಪೂರ್ತಿ ಬೆಳೆ ಹಾಕಿ ಕೈ ಸೇರದೆ ಇರ್ತಕ್ಕಂಥ ಪರಿಸ್ಥಿತಿನ ರಾಜ್ಯದ ರೈತರು ಎದುರಿಸಿದ್ರು. ಏನೇ ಸರ್ಕಾರ ಸ್ವಲ್ಪ ಸಹಕಾರ ಕೊಟ್ಟಿದ್ರು ಪೂರ್ಣವಾಗಿ ಅವರಿಗೆ ಹಾಕಿದಂಥ ಬಿತ್ತನೆ ಫಲ ಸಿಕ್ಕಿದಾಗ ಮಾತ್ರ ಜನರಿಗೆ ತೃಪ್ತಿ ಆಗ್ತಕ್ಕಂಥ. ಕಳೆದ ಬಾರಿ ಮಳೆ ಇಲ್ಲದೆ ಅತ್ಯಂತ ಸಂಕಷ್ಟದ ಒಂದು ವರ್ಷ ಅಂತ ಹೇಳ್ಬೋದು. ಈ ವರ್ಷ ಪ್ರಾರಂಭದಲ್ಲಿ ಆಶಾದಾಯಕವಾಗಿ ಮಳೆ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಇಲಾಖೆ ಎಲ್ಲ ರೀತಿಯಲ್ಲಿ ಬಿತ್ತನೆ ಮತ್ತು ಗೊಬ್ಬರ ಮತ್ತು ಔಷಧಿಯನ್ನು ಯಾರಿಗೂ ತೊಂದರೆ ಆಗದಂಗೆ, ಕಳಪೆ ಇಲ್ದಂಗೆ ಕೊಡ್ತಕ್ಕಂಥ ಕೆಲಸವನ್ನು ಕಳೆದ ಒಂದು ತಿಂಗಳಿಂದ ಮಾಡ್ಕೊಂಬರ್ತಾ ಇದೆ. ಅದನ್ನು ನಾನು ಬೆಂಗಳೂರು ವಿಭಾಗ ರಿವ್ಯೂ ಮಾಡಿ ಎಲ್ಲ 7 ಜಿಲ್ಲೆಯ ಅಧಿಕಾರಿಗಳನ್ನ ಕರೆದು ಏನೇನು ಪರಿಸ್ಥಿತಿ ಇದೆ, ಸರ್ಕಾರದಿಂದ ಏನು ಸಹಕಾರ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಚರ್ಚೆ ಮಾಡಿ ಈಗ ಬೈಲಹೊಂಗಲ ಅಷ್ಟು ರೈತರ ಜಮೀನುಗಳಲ್ಲಿ ವಿಸಿಟ್ ಮಾಡೋಣ ಅಂತ ಬಂದಿದೆ. ಸರ್, ಈಗ ವಿಶೇಷವಾಗಿ ರಾಜ್ಯಾದ್ಯಂತ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಅಂತ ದೊಡ್ಡ ಜಿಲ್ಲೆ ಸರ್, ಸಾಕಷ್ಟು ಕೃಷಿ ಕೇಂದ್ರಗಳಿದಾವೆ, ಸಾಕಷ್ಟು ಸಿಬ್ಬಂದಿಗಳಿಲ್ಲ, ಅಧಿಕಾರಿಗಳಿಲ್ಲ, ಸಾಕಷ್ಟು ಸಮಸ್ಯೆಗಳಾಗ್ತಾವೆ ಸರ್. ತಾವೇನಾದ್ರು ಮುತುವರ್ಜಿ ವಹಿಸಿ ಅಧಿಕಾರಿ ನಿಯೋಜನೆ ಮಾಡಿ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. 650 ಜನ 57% ಖಾಲಿ ಇದ್ದಂಥ ಈ ಇಲಾಖೆಯಲ್ಲಿ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿ ಮಂಜೂರಾತಿಯನ್ನು ಪಡೆದು ನೇಮಕಾತಿ ಮಾಡಲಿಕ್ಕೆ ಅಲ್ಲೇ ಕ್ರಮ ಜರುಗಿಸಿದ್ವಿ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿಶೇಷವಾಗಿ ಸಾಕಷ್ಟು ಫರ್ಟಿಲೈಸರ್ಸ್ಗಳಲ್ಲಿ ಕಳಪೆ ಒಂದ್ ರೀತಿ ಬೀಜಗಳು ಇದಾಗ್ತಾ ಇರ್ತಕ್ಕಂಥದ್ದು. ಕಳಪೆ ಎಲ್ಲೂ ಇಲ್ಲ, ನಿಮ್ಮಂತರ ಯಾರ ಕೊಟ್ಟರೆ ತಕ್ಷಣ ಕ್ರಮ ತಗೋತೀವಿ. ಇನ್ನೊಂದು ವಿಶೇಷವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಒಂದ್ ರೀತಿ ಪ್ರಕರಣ ಹಿಂಪಡೆದ್ರಿ, ಮತ್ತೆ ವಿಶೇಷವಾಗಿ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಪ್ರಕರಣ ಹಿಂಪಡೆದ್ರಿ. ರೈತ ಪರ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡಿಬೇಕು ಅಂತ ಒಂದು ಆಗ್ರಹ ಇದೆ. ಅದನ್ನು ಮಾಡೋಣ, ಖಂಡಿತ. ಒಟ್ಟಾರೆ ಮುಖ್ಯಮಂತ್ರಿಯವ್ರಿಗೆ ಮಾತಾಡ್ತೀನಿ, ಅದನ್ನು ಮಾಡೋಣ. ಎಲ್ಲ ರೈತಾಪಿ ವರ್ಗಕ್ಕೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ರೈತರು ನೆಮ್ಮದಿಲಿದ್ರೆ ದೇಶ ನೆಮ್ಮದಿ. ರೈತರ ಒಂದು ಮೂಲ ಕಸಬೆ ಕೃಷಿಗೆ ನಾವೆಲ್ಲರೂ ಸೇರಿ ಏನು ರೈತರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕಾಗತ್ತೆ. ಅದು ನಮ್ಮ ಕರ್ತವ್ಯ. ಅವಾಗಷ್ಟೇ ಈ ದೇಶ ನೆಮ್ಮದಿಲಿ ಇರ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬ ಊಟ ಮಾಡೋವಂಥದ್ದನ್ನು ಸಹ ಒಬ್ಬ ರೈತರು ಬೆಳೆದು ಕೊಡ್ತಕ್ಕಂಥವನು. ರೈತರು ಬೆಳೀಲಿಲ್ಲ ಅಂದ್ರೆ ನಾವೆಲ್ಲ ಹಸ್ಕೊಂಡಿರ್ಬೇಕಾಗತ್ತೆ. ಅದಕ್ಕೋಸ್ಕರ ರೈತರಿಗೆ ಏನು ಕಷ್ಟಪಡ್ತಾರೆ ಅವರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ನಮ್ಮ ಸರ್ಕಾರದಿಂದ ನಾನು ಕೃಷಿ ಸಚಿವನಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡೋಣ. ಅವರು ಸಹ ಈ ಏನೇ ನಾವು ಸಪೋರ್ಟ್ ಮಾಡಿದ್ರು ಪ್ರಕೃತಿ ಮೂಲತಃ ಸಪೋರ್ಟ್ ಆಗಿರ್ಬೇಕಾಗತ್ತೆ. ಆ ರೀತಿ ಈ ವರ್ಷ ಒಳ್ಳೆ ಮಳೆ ಆಗ್ತಾ ಇದೆ. ಇದೇ ರೀತಿ ಮುಂಗಾರು ಹಿಂಗಾರು ಎರಡೂ ಕೈ ಸೇರುವಂಥದ್ದು ಆಗಲಿ ಅಂತ ದೇವರಲ್ಲಿ ಬಯಸ್ತೀನಿ. ಸರ್, ಕೊನೆ ಪ್ರಶ್ನೆ, ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ. ಅದನ್ನು ಬಿಡಿ, ಅದು
ಹೈಕಮಾಂಡ್ ಇದೆ ನೋಡ್ಕೊಳ್ತೀವಿ. ಗ್ಯಾರಂಟಿ ಬಗ್ಗೆಗಳು ಒಂದ್ ರೀತಿ ಬಂದ್ ಮಾಡ್ಬೇಕು ಅಂತ ಯಾವ ಬಂದು ಮಾಡಲ್ಲ. ಇವಿಷ್ಟು ಒಟ್ಟವಶ್ಯಕರೇ ಗೊತ್ತಾಯ್ತಲ್ಲ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಸರ್ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಈ ಕಡೆ ಬರ್ರಿ. ಇಲ್ಲಿ ನೋಡಿ ಎಲ್ಲ ಈ ಕಡೆ ಬನ್ನಿ.